ಹಲೋ. ಹಲೋ ಹಲೋ ಪ್ರವಿ ಅವರೇ, ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ? ಹಾಂ ಋತು, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಏನು ಮಾಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಕೂತ್ಕೊಂಡೆ. ವಿಷಯ ಗೊತ್ತಾಯಿತು. ಅರುಣಕ್ಕನೂ ಫೋನ್ ಮಾಡಿತ್ತು. ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯ ಹೇಳ್ತು. ಸಾರಿ, ನಾನು ಏನು ವಿಷಯ ತಿಳ್ಕೊಂಡಲೇ ನಿಮ್ಮ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಎಂಥವ್ರೇ ಆಗಲಿ ಬೇಜಾರು ಮಾಡ್ಕೊಲೇಬೇಕು. ನಾನು ನಿನಗೆ ಇದೊಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಸರ್ಪ್ರೈಸಾಗಿ ಇಟ್ಟಿದ್ದೆ ಋತು. ಏನು ಮಾಡಲಿ, ವಿಷಯ ಕೊನೆಗೂ ಗೊತ್ತಾಗ್ಬಿಡ್ತಲ್ಲ ನಿನಗೆ. ನಾನು ಯಾವ ರೀತಿ ಸರ್ಪ್ರೈಸ್ ಕೊಡೋಣ ಅಂತಂದರೆ, ಎಲ್ಲ ಕೆಲಸ ಆದಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಈ ರೀತಿ ಒಂದು ಮಾಡಬೇಕು, ನಿನ್ನ ಜೀವನದಲ್ಲಿ ಈ ಥರ ಗೊತ್ತಾಗಬೇಕು ಅಂತ ಹೇಳಿ ನಾನು ಈ ರೀತಿ ಎಲ್ಲ ನಾನು ನಾಟಕ ಮಾಡಬೇಕು ಅಂತ ತುಂಬ ಸ್ಕೆಚ್ ಹಾಕ್ಕೊಂಡು ಮಾಡಿದ್ದೆ ಇದನ್ನು. ಏನು ಮಾಡಲಿ, ವರ್ಣಕ್ಕ ಅವ್ರ ಹತ್ರ ಹೇಳ್ಬೇಕಾಗೋ ಅಂಥ ಪರಿಸ್ಥಿತಿ ಬಂತು. ಹೇಳಿದೆ. ಅದಕ್ಕೆ ಅವ್ರೂ ಋತು ಈ ಮನೆಗೆ ಬಂದ್ರೇ ನಾವು ಹಾಕೋದು ಸೈನ್ ಅಂತ ಹೇಳಿದ್ರ. ಅದಕ್ಕೆ ಹೇಳ್ತೀವಿ. ನಾನು ಅಲ್ಗೂ ಅವ್ರಿಗೆ ಹೇಳಿದೆ, ಋತುಗೆ ಹೇಳ್ಬೇಡ್ರಿ ಬಿಡಿ ಅತ್ಲಾಗ ಅಂತ ಹೇಳಿದೆ. ಇಲ್ಲ ಹೇಳ್ತೀವಿ ಅಂತ ಅವರು ಹೇಳ್ತಿದ್ರು. ಅದಕ್ಕೆ ಸರಿ ಆಯಿತು, ಗೊತ್ತಾಗ್ಲಿಲ್ಲ ಬಿಡು ಅಂತ ಸುಮ್ಮನಾಗಿದ್ದೆ. ಬೇಜಾರು ಮಾಡ್ಕೊಂಡ, ನಿಜ ಅಂತ ಅಂದ್ಕೊಂಡ ನೀನು? ಯಪ್ಪ, ನಿಜವಾಗ್ಲೂ ನೀನು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತೇ ಆಗಲಿಲ್ಲ ಮರಿ. ನನಗಂತೂ ಯಪ್ಪ ಎಷ್ಟು ಬೇಜಾರಾಗಿತ್ತಂದರೆ, ಯಪ್ಪ ನನಗಂತೂ ಈಗ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗ್ತೈತೆ. ಮತ್ತೆ ಆ ಥರ ಯಾವತ್ತೂ ಆಗ್ಬಾರ್ದಪ್ಪ ಅಂತ ಅನ್ನಿಸ್ತೈತೆ. ನಾಟಕ ಅಂದ್ರೂ ಆ ಥರ ಆಗಬಾರ್ದು ಅನ್ನಿಸ್ತೈತೆ. ಯಪ್ಪ ದೇವ್ರೆ, ನಾನಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಇವಾಗೇನು ನಿಮ್ಮ ಸುಗುಣಕ್ಕನ ಚೆನ್ನಾಗೆ ಉಪ್ಸಿದ್ದೀರಾ? ಸುಗುಣಕ್ಕನಿಗೆ ಚೆನ್ನಾಗಿ ಬೆಣ್ಣೆ ಸವರಿದ್ದೀರಾ ಅಂತ? ಮತ್ತೆ ಏನು ಮಾಡೋಕ್ಕಾಗುತ್ತೆ? ಅವ್ರ ಹತ್ರ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ರೆ ಕೆಲಸ ಆಗೋದಿಲ್ವಲ್ಲ. ಇವಾಗ ನೀನು ಬಂದು ಕೇಳೋ ಅಂಥ ಅವಶ್ಯಕತೆಯೂ ಇಲ್ಲ. ಇವಾಗ ನೀನು ಕೇಳಬಾರ್ದು. ನೀನು ಕೇಳಲ್ಲ ಅಂತ ಇದ್ದೆ, ಅದಕ್ಕೆ ನೀನು ಕೇಳಬಾರ್ದು. ನಿನ್ಗೆ ಹಿಂಗೆ ಗಲಾಟೆ ಮಾಡಿ ಕಳಿಸಿದ್ರೆ ನೀನು ಕೇಳೋ ಅಂಥ ಅವಶ್ಯಕತೆ ಇರಲ್ಲ. ಹೆಂಗೆ ನನಗೂ ಕೆಲಸ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ನಾಟಕ ಮಾಡಿದ್ದು. ಹೇಗಿದೆ ನನ್ನ ನಾಟಕ? ಇಷ್ಟ ಆಯ್ತಾ ನಿನಗೆ? ಇಷ್ಟ ಏನೋ ಆಯ್ತಪ್ಪ, ಇಷ್ಟ ಆಯಿತು. ಇಷ್ಟ ಆಗೋದೇನೋ ಆಯಿತು. ಏನು ಮಾಡಲಿ, ತುಂಬ ಬೇಜಾರಾಯಿತು. ಇವಾಗ ವಿಷಯ ಕೇಳೋದಕ್ಕೆ ತುಂಬ ಖುಷಿ ಆಯಿತು. ಹೆಂಗೋ ಬಿಡಿ, ಕೆಲಸ ಆದರೆ ಸಾಕು. ಇವಾಗ ನಾನು ನೀನು ಚೆನ್ನಾಗಿದ್ದಿದ್ರೆ ಸುಗುಣಕ್ಕ ಹಂಗೆ ಅಂತ ಇದ್ದು. ಏನಂತ ಹೇಳ್ತಿದ್ರು, ಬರಲೇಬೇಕು ಅವಳು, ನಾನು ಕೇಳಲೇಬೇಕು, ನಿನ್ನ ಹೆಂಡತಿ ಕೇಳಬೇಕು ಅಂತ ಹೇಳಿ ಅವ್ರು ತುಂಬ ಹಠ ಮಾಡ್ತಿದ್ರು. ಇವಾಗ ಹೆಂಗನೋ ನಿಮ್ಮ ನಾಟಕ ಮಾಡಿದ್ದಕ್ಕೆ ಅವರು ಚೆನ್ನಾಗೆ ನಂಬಿಬಿಟ್ಟಿದ್ದಾರೆ. ಆದ್ರೂ ಬಿಡು, ಹೆಂಗೋ ಕೆಲಸ ಆದರೆ ಸಾಕು. ಆದರೂ ನಾವು ಅವ್ರಿಗೆ ಅನ್ಯಾಯ ಮಾಡ್ತೀವಿ, ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ನಿಸ್ತೈತೆ. ಒಬ್ರಿಗೆ ಈ ರೀತಿ ಮಾಡೋದು ತಪ್ಪು. ಆದರೂ ಏನು ಮಾಡ್ತೀಯ, ಮಾಡಲೇಬೇಕಲ್ಲ ನಾಟಕನ. ಸುಗುಣಕ್ಕ ಎಂಥವ್ರಂತ ನಿನಗೇನು ಗೊತ್ತಿಲ್ಲ. ನಾನೇನು ಅವ್ರಿಗೇನು ಅನ್ಯಾಯ ಮಾಡ್ತಿಲ್ಲ. ಮೊನ್ನೆ ಹೋಗೊಂದು ಜೊತೆ ಕಿವಿ ವಾಲೆ ಕೊಡಿಸ್ಕೊಂಬಂದಿದ್ದೆ, ಸೀರೆ ಕೊಡಿಸ್ಕೊಂಬಂದೆ. ಅದಕ್ಕೇ ಎಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ಇವಾಗ 1 ಎಕರೆ ಕೊಡ್ತಾ ಇದ್ದೀನಲ್ಲ ಆಸ್ತಿನ, 3 ಒಂದೊಂದು ಎಕರೆ ಕೊಡ್ತಾ ಇದ್ದೀನಿ. ಇವತ್ತೇನು ನಾನೇನು ಅವ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ಇನ್ನೇನು ಮಾಡಲಿ, ಅವ್ರ ಹತ್ರ ಇವಾಗ ಒಳ್ಳೆ ತಂದಿಂದ ಹಿಂಗೆ ಹೋದ್ರೆ ಮಾತ್ರ ಕೆಲಸಗಳಾಗ್ತವೆ, ಹಂಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡಿಕೊಂಡ್ರೆ ಸುಮ್ಮನೆ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೆ ಏನು ಮಾಡಲಿ, ಇವಾಗ ಸುಮ್ಮನೆ ಅತ್ಲ ಕೆಲಸ ಆಗೋವರೆಗೂ ಹಂಗಿರ್ಬೇಕು ಅಂತ ಹೇಳಿ ಮತ್ತು ಸುಮ್ಮನೆ ಬಿಡೋಕ್ಕಾಗಲ್ಲ. ಇವತ್ತು 12 ಎಕರೆ ಜಮೀನಂದರೆ ಸುಮ್ಮನೆ ಅಲ್ಲ, ಸುಮ್ಮನೆ ತಮಾಷೆ ಅಲ್ಲ ಇವತ್ತು. ಅದಕ್ಕೋಸ್ಕರ ನಾನು ಇವ್ರನ್ನ ಕೇಳಿದೆ, 1 ಎಕರೆನೇ ಸಾಕು, 2 ಎಕರೆ ಮಾಡ್ಸೋಣ ಅಂತ. 1 ಎಕರೆ ಸಾಕು ಅಂದರು. ಅದಕ್ಕೆ ಒಂದೊಂದು ಸರ ಬೇರೆ ಮಾಡಿಸ್ಕೊಡೋಣ ಅಂತ ಇದ್ದೀನಿ. ಸರಿ ಆಯಿತು, ಇನ್ನೇನು ಸಮಾಚಾರ? ಬೇಜಾರಾಗ್ಬಿಡ. ಯಾರಿಗೂ ಹೇಳೋಕೆ ಹೋಗ್ಬೇಡ ಸ್ವಲ್ಪ ದಿನ ಕೆಲಸ ಆಗೋವರೆಗೂ. ಸರಿ ಆಯ್ತು ಬಿಡು. ನಾನು ಸ್ವಲ್ಪ ದಿನ ನಿಮ್ಮದೇ ಸುಮ್ಮನೆ ಇಲ್ಲೇ ಇದ್ದುಬಿಡ್ತೀನಿ. ಅದಕ್ಕೆ ಮತ್ತೆ ನೀನು ಸ್ವಲ್ಪ ದಿನ ತವ್ರ ಮನೇಲಿ ಇದ್ದಂಗೆ ಆಗುತ್ತೆ, ಇಲ್ಲಿ ನನ್ನ ಕೆಲಸ ಆದಂಗೂ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡಿದ್ದು. ಯಾರ ಹತ್ರನೂ ಹೇಳ್ಬೇಡ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರನೂ ಹೇಳ್ಬೇಡ. ಅವ್ರಿಗೂ ಸರ್ಪ್ರೈಸಾಗಿ ಇಟ್ಟಿಡು. ಇಲ್ಲ, ಅಲ್ಲೇ ಅಮ್ಮನಿಗೆ ಹೇಳಿದ್ದೀನಿ. ಅಮ್ಮನಿಗೆ ಹೇಳ್ದೆ, ಅಮ್ಮನ ಹಂಗೆ ಅಂತ ಅವ್ನು ಹಂಗೆ ಮಾಡ ಅಂತವನಲ್ಲ, ನನಗೆ ಅಲ್ಗೂ ಡೌಟ್ ಬಂತು ಕಣೆ ಅಂತ ಹೇಳ್ತಿತ್ತು ಅಮ್ಮ. ನಮ್ಮ ಅಪ್ಪ ನಮ್ಮ ಅಮ್ಮ ಮಾತ್ರ ಯಾವತ್ತೂ ನನ್ನ ಮೇಲೆ ನಂಬಿಕೆ ಕಾಳಕಮ್ಮಲ್ಲ. ಏನು ಮಾಡ್ತೀಯ ನೀನು? ಹಂಗೆ ಏನು ಹಂಗೆ ಹಿಂಗೆ ನಿಜವಾಗ್ಲೂ ನಡೀತೈತೆ ಅನ್ನೋ ಥರ ನಾಟಕ ಮಾಡಿ, ಜಗಳ ಮಾಡಿ, ನಮ್ಮ ಚಿಕ್ಕಪ್ಪನ ಹತ್ರ ಜಗಳ ಮಾಡಿ, ನಮ್ಮಪ್ಪನ ಹತ್ರ ಜಗಳ ಮಾಡಿ, ಬೈಕ್ ಬಿಟ್ಟು, ಅಯ್ಯೋ ನನಗಂತೂ ಎಷ್ಟು ಬೇಜಾರಾಗಿತ್ತು ಅಂದರೆ ತುಂಬ ಬೇಜಾರಾಗಿತ್ತು ರೀ. ಹೆಂಗೋ ಬಿಡತ್ಲಾಗೆ. ನನಗೆ ಗೊತ್ತಾಯ್ತು ನೀವು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಾಯ್ತಲ್ಲ, ತುಂಬ ಖುಷಿ ಆಯಿತು. ಅಯ್ಯೋ ನಾನಂತೂ ತುಂಬ ನಂಬಿ ಮದುವೆ ಆಗ್ಬಿಟ್ಟಿದ್ದೆ, ಏನಪ್ಪ ಇದು ಈ ರೀತಿ ಆಯಿತು ಅಂತ ಹೇಳಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಸರಿ, ಬೇಜಾರು ಮಾಡ್ಕೋಬೇಡ. ನಾನು ಮಾಡ್ತಾ ಇರೋದು ನಾಟಕ, ಇನ್ಮೇಲಾದರೂ ಚೆನ್ನಾಗಿರಷ್ಟೇನೆ. ಫೋನು ಆಮೇಲೆ ಯಾವಾಗಾದರೂ ಮಾಡ್ತೀನಿ. ಇನ್ನೊಂದು ಗಂಟೆ ಬಿಟ್ಟು ಮಾಡೋದಾದರೆ ಮಾಡಿಬಿಡು. ಸರಿನಾ? ಆಮೇಲೆ ಮಾಡ್ತೀನಿ, ಅಂದರೆ ನೀನೇ ಮಾಡು. ಸರಿ ಆಯ್ತು ರೀ. ಊಟ ಮಾಡಿದ್ರೆ ಏನು ಮಾಡಿದ್ರಿ? ಅವರೇನೋ ಮಾಡಿದ್ರಪ್ಪ.
ಏನೋ ಪಲ್ಯ ಮಾಡಿ ಚಪಾತಿ ಏನೋ ಮಾಡಿದ್ರು ಸುಗುಣಕ್ಕ. ನಾನು ಹಿಂಗೆ ತಿಂಡಿ ಮಾಡ್ತಿದ್ರು. ಮೊನ್ನೆ ಮಟನ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದೆ. ಮಟನ್ನು ಚಿಕನ್ ಎಲ್ಲ ಚೆನ್ನಾಗಿ ತಿಂದಿದ್ದಾರೆ. ಏನು ಮಾಡ್ತೀವಿ, ಚೆನ್ನಾಗಿ ನೋಡ್ಕೋಬೇಕಲ್ಲ ಸ್ವಲ್ಪ ದಿನ ಕೆಲಸ ಆಗೋವರೆಗೂ. ಇಲ್ಲ ಅಂತಂದರೆ ಅವರು ನಮ್ಮ ದಾರಿಗೆ ಬರೋದಿಲ್ಲ. ಇವಾಗ ಅವ್ರ ದಾರಿಗೆ ಹೋಗಿ ಆಮೇಲೆ ನಮ್ಮ ದಾರಿಗೆ ಎಳ್ಕೋಬೇಕು. ಒಂದೇ ಸತಿ ನಾವು ಇದು ಮಾಡೋಕ್ಕೆ ಹೋದರೆ ಬರೋದಿಲ್ಲ. ಅವ್ರು ನಾನು ಎದುರಿಗೆ ಬರ್ತೀನಿ, ಗುದ್ದು ಬಿಡ್ತೀನಿ, ಡ್ಯಾಶ್ ಹೊಡೆದು ಬಿಡ್ತೀನಿ ಅಂತ ಹೇಳಿ ವಿರುದ್ಧ ನಮ್ಮ ಸುಗುಣಕ್ಕನು. ಸುಗುಣಕ್ಕಂದು ವಿರೋಧ. ಅದಕ್ಕೇ ನಾವೇನು ಮಾಡಬೇಕು, ನಾವೇ ಅವ್ರ ಜೊತೆಗೆ ಹೋಗ್ತೀವಿ ಅನ್ನೋ ಥರ ಹೋಗಿ ಆಮೇಲೆ ಈ ಕಡೆ ಎಳ್ಕೋಬೇಕು. ಆ ರೀತಿ ಮಾಡ್ಕೋಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು. ಸರಿ ಆಯಿತು. ಇನ್ನೇನು ಸಮಾಚಾರ? ಇನ್ನೇನು ಇಲ್ಲ, ಹೇಳ್ಬೇಕು. ಸರಿ ಆಯ್ತು ಹೇಳು. ನಾನೇನು ಮುಂದೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಜಾರಾಗಿತ್ತು ಯಪ್ಪ. ಎಷ್ಟು ಬೇಜಾರಾಗಿತ್ತು ಅಂದರೆ ಅಮ್ಮ, ನನಗಂತೂ ನನ್ನ ಜೀವನದಲ್ಲಿ ಮತ್ತೆ ಈ ರೀತಿ ಯಾವತ್ತೂ ಆಗ್ಬಾರ್ದಪ್ಪ ಅಂದ್ಕೊಂಡು ಎಷ್ಟು ಬೇಜಾರಾಗಿತ್ತು, ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂದರೆ ಯಪ್ಪ, ನೆನೆಸ್ಕೊಂಡ್ರೆ ಈಗಲೂ ಒಂಥರ ಏನೋ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಸಂತೋಷಕ್ಕೂ ಕಣ್ಣೀರು ಬಂದಂಗೆ ಆಗುತ್ತೆ. ಆ ರೀತಿ ಆಗ್ತಾಯಿದೆ. ಸರಿ ಆಯಿತು ಬಿಡು. ಇದು ನಿನಗೆ ವಿಷಯ ಮುಂಚೆನೇ ಗೊತ್ತಾಗಿದ್ರೆ ಇದು ಚೆನ್ನಾಗಿರ್ತಿರ್ಲಿಲ್ಲ. ನಾನು ಇದು ನಿನಗೆ ಸರ್ಪ್ರೈಸಾಗಿರಬೇಕು, ಸರ್ಪ್ರೈಸಾಗಿ ಕೊಡಬೇಕು, ಎಲ್ಲ ಕೆಲಸ ಆದಮೇಲೆ ನಾನು ಹೇಳ್ಬೇಕು ಅಂತ ಅಂದ್ಕೊಂಡೆ. ಏನು ಮಾಡ್ತೀಯ, ಈಗಲೇ ಹೇಳೋಂಥ ಸಂದರ್ಭ ಬಂತು ಬಿಡು. ಜಾಸ್ತಿ ನಿನಗೆ ಬೇಜಾರು ಮಾಡಿಸೋದು ಒಳ್ಳೇದಲ್ಲ. ನಾನು ತುಂಬ ಬೇಜಾರು ಮಾಡ್ಕೊಬಿಡ್ತಿದ್ದೆ, ಮತ್ತು ಅದು ಕಷ್ಟ ಆಗ್ಬಿಡೋದು. ಬಿಡು, ಗೊತ್ತಾಯ್ತಲ್ಲ. ಸರಿ ಆಯ್ತು, ಇಡ್ಲಾ, ಆಮೇಲೆ ಮಾಡ. ಹಾಂ ಸರಿ ಆಯ್ತು ರೀ. ಓಕೆ ಬಾಯ್ ಬಾಯ್ ಬಾಯ್. ರೀ, ಎಲ್ಲಿದ್ದೀರಾ ಇವಾಗ? ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಕೆಲಸ ಐತೆ ಋತು. ಆಮೇಲೆ ಮಾಡು. ಸರಿ ಆಯ್ತು ರೀ. ಆಯಿತು, ಆಮೇಲೆ ಮಾಡ್ತೀನಿ ಹೇಳು. ಋತು, ಏನು ಮಾಡ್ತಾ ಇದೀಯ ನೀನು? ಅಪ್ಪ, ಯಾಕಪ್ಪ, ಏನಾಯಿತು? ಅಲ್ಲ, ನಾವು ಅವನ ಹತ್ರ ಜಗಳ ಮಾಡಿಕೊಂಡು ಅವ್ನು ಬರೋವರೆಗೂ ನೀನು ಫೋನಲ್ಲಿ ಮಾತಾಡಬೇಡ, ಫೋನ್ ರಿಸೀವ್ ಮಾಡಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ಅಲ್ಲ, ಅವನ ಜೊತೆ ಫೋನಲ್ಲಿ ಯಾಕೆ ಮಾತಾಡ್ತಾ ಇದೆಯಾ ನೀನು? ಏನೋ ಅನಿಸುತ್ತಾ ಇಲ್ವೋ? ನೀನು ಹಿಂಗೆ ಮಾತಾಡ್ಕೊಂಡು ನೀನು ಚೆನ್ನಾಗಿದ್ದು ಬಿಟ್ರೆ ನಾವಲ್ಲ ಅವ್ನಿಗೆ ಬುದ್ಧಿ ಕಲಿಸ್ಬೇಕು, ಅವ್ನಿಗೆ ಚೆನ್ನಾಗಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾವಿದ್ದೀವಿ. ನೀನು ನೋಡಿದ್ರೆ ಹಿಂಗೆ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಬಿಡು. ಒಳ್ಳೊಳಗೆ ನೀವು ಚೆನ್ನಾಗಿರ್ರಿ, ನಾವು ಇದು ಮಾಡ್ಕೋಬೇಕು. ಅಲ್ಲ, ಅವ್ನು ಮಾಡಿರೋ ಇದಕ್ಕೆ ನಿನ್ಗೊಂದು ಸ್ವಲ್ಪನಾದ್ರೂ ಏನೋ ಅನ್ಸೋದಿಲ್ಲ ನಮ್ಮ? ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ ಅವನ ಜೊತೆ. ನಿಮ್ಮ ಅಪ್ಪ ಅಂತನೂ ನಿಜವಾಗ್ಲೂ ಆಗೈತೆ ಅನ್ಕಣೈತೆ. ನಿಮ್ಮ ಅಪ್ಪಗೆ ಹೇಳ್ಬಿಡಮ್ಮ. ಅಪ್ಪ, ಪ್ರವಿ ಅವರೇ ಫೋನ್ ಮಾಡಿದ್ರು, ಮಾತಾಡ್ತಿದ್ದೆ. ಅದೇ ಯಾಕೆ ಮಾತಾಡಿದೆ ಅಂತ ನೀನು ನಾನು ಕೇಳ್ತಾ ಇರೋದು. ನಾವು ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನು ವರ್ಷ ಚೆನ್ನಾಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅವ್ನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ. ಅವ್ನಿಗೆ ಏನೇ ಅಂದ್ರೂ ನೀನಾಗಿ ಮಾತಾಡಿಸ್ಬಾರ್ದು, ಅವನಾಗಿ ಅವ್ನು ಬರಬೇಕು, ಚೆನ್ನಾಗಿ ಅನ್ಬೇಕು ಅವನು. ಅವ್ರದಿಂದನ ಆ ಸುಗುಣದಿಂದನ ಅಂತ ಹೇಳಿ ನಾವು ಅಂದ್ಕೊಂಡಿದ್ರೆ ನೀನು ಯಾಕೆ ಈ ರೀತಿ ಫೋನಲ್ಲಿ ಮಾತಾಡ್ತಾ ಇದೆಯಾ? ಫೋನ್ ಮಾಡೋ ಅವನ ಹತ್ರ ಮಾತಾಡೋ ಅಂಥದ್ದೇನು? ಸ್ವಲ್ಪ ದಿನ ಸುಮ್ಮನಿರಮ್ಮ ಅಂತ ಹೇಳಿದ್ರು ಸುಮ್ಮನಿರೋಕ್ಕಾಗಲ್ವಾ? ಹಿಂಗೆ ಇಷ್ಟ ಇರೋರು ಸುಮ್ಮನೆ ಅಲ್ಲೇ ಇದ್ಬಿಡ್ಬೇಕಪ್ಪ. ಈ ರೀತಿ ಮಾಡಬಾರ್ದು. ನಾವು ಒಂದು ಕಡೆಗೆ ಅವನ ಮೇಲೆ ಸಿಟ್ಟಾಗೋದು, ರೇಗಾಡೋದು, ಈ ರೀತಿ ಮಾಡ್ತಾ ಇದ್ರೆ ನೀನು ಒಳಗೆ ಚೆನ್ನಾಗಿ ಫೋನಲ್ಲಿ ಮಾತಾಡ್ಕೊಂಡು ಚೆನ್ನಾಗಿದೆಯಾ? ಅಪ್ಪ, ಅದು ಪ್ರವಿಯವ್ರು ಮಾಡ್ತಿರೋದು ನಾಟಕ. ಸುಗುಣನ ಅಕ್ಕನ ಹತ್ರ ಸೈನ್ ಹಾಕಿಸ್ಕೊಳಕ್ಕೋಸ್ಕರ ನಾಟಕ ಮಾಡ್ತಾ ಇದ್ದಾರಂತೆ. ನನಗೆ ಈ ವಿಷಯ ಗೊತ್ತಾಗಿದ್ದರು ಅವ್ರನಕ್ಕ ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದ್ದು, ಇದು ಸರ್ಪ್ರೈಸಾಗಿ ಕೊಡಬೇಕು ಅಂತ ಇದ್ದೇ ಋತು. ನಾನು ನಿನ್ನ ಲವ್ ಮಾಡಿ ಮದುವೆ ಆಗಿ ಇಷ್ಟಪಟ್ಟು ನಾನು ನಿನ್ನ ದೂರ ಮಾಡ್ಕೊತೀನ, ನಾನು ನಿನ್ನ ಕಳ್ಕೊತೀನ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ನಾನು ಮಾಡ್ತಾ ಇರೋದು ನಾಟಕ. ಇವಾಗ ನಾವೇನಾದ್ರೂ ಸುಗುಣಕ್ಕನಿಗೆ ನಮ್ಮ ದಾರಿಗೆ ಬಾ ಅಂತಂದರೆ ಅವ್ರು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವ್ರ ದಾರಿಗೆ ನಾವು ಹೋಗ್ಬಿಟ್ಟು ನಮ್ಮ ದಾರಿಗೆ ಆಮೇಲೆ ಹೇಳ್ಕೋಬೇಕು. ಅವ್ರು ಏನಿದ್ರು ಎದುರುಗಡೆಗೆ ಬರ್ತೀನಿ, ಗುದ್ದುತ್ತೀನಿ ಅಂತ ಹೇಳಿ ವಿರುದ್ಧವಾಗಿ ಬರ್ತಾರೆ ಹೊರ್ತು ನಮ್ಮ ಜೊತೆ ಬರ್ತೀನಿ ಅಂತ ಯಾವತ್ತೂ ಹೇಳಲ್ಲ. ಅದಕ್ಕೆ ಅವ್ರ ದಾರಿಗೆ ನಾವೇ ಹೋಗಿ ನಮ್ಮ ದಾರಿಗೆ ಅವ್ರನ್ನ ಕರ್ಕೋಬೇಕು ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾರೆ ರೇ ಅಪ್ಪ. ಅದಕ್ಕೋಸ್ಕರ ಇವಾಗ ಫೋನ್ ಮಾಡಿದ್ದೆ ಅವರಿಗೆ. ಫೋನ್ ಮಾಡಿ ಮಾತಾಡಿದೆ. ನಾಟಕ ಮಾಡ್ತಾ ಇರೋದು ಕಣಪ್ಪ ಪ್ರವಿ ಅವರು. ಮತ್ತೆ ಅವನು ನಾಟಕ ಮಾಡ್ತಾ ಇರೋದು ಕಣಪ್ಪ. ಬಿಡು, ಏನು ಸೀರಿಯಸ್ ಆಗಿ ತಗೋಬೇಡ. ಒಂದೆರಡು ದಿವಸ ಋತು ಇಲ್ಲಿ ಇದ್ದಂಗೆ ಆಗುತ್ತೆ. ಇವಾಗ ಸುಮ್ಮನೆ ಹೇಳಿರಿ, ಅವರಿಂದ ಇವರಿಂದ ಅವ್ರಿಗೆ ಗೊತ್ತಾಗುತ್ತೆ ಅಂತ ಯಾರು ತಗೋ ಹೇಳ್ಬೇಡ. ವರ್ಷದ ತಗೋ ಹೇಳ್ಬೇಡ, ಸುಮ್ಮನೆ ಒಂದೆರಡು ದಿನ ಸುಮ್ಮನೆ. ವರ್ಷದ ತಗೋ ಹೇಳ್ಬೇಡ. ಈಗ ನೋಡಿ, ನನ್ನ ಹತ್ರ ಹೇಳಿದ್ಕೆ ನಾನು ಅಮ್ಮಗೆ ಹೇಳಿದೆ. ಇವಾಗ ಅಪ್ಪನಿಗೆ ಹೇಳ್ಬೇಕು. ಅಪ್ಪ ಹೋಗಿ ಬೇರೆ ಹತ್ರ ಯಾರ ಹತ್ರನೂ ಹೇಳಿದ್ರೆ ನಮ್ಮ ಅಜ್ಜಿಗೆ ಹೇಳ್ಬಿಟ್ರಂತೂ ಬಿಡತ್ಲ, ಊರು ಹಬ್ಬ ಮಾಡಿಬಿಡುತ್ತೆ. ಏನು ನಾಟಕ ಆಡ್ತಿರೋದು ನಮ್ಮ ಮಳಿಯ ಅಂತ ಹೇಳಿ ಎಲ್ಲ ತಗೋ ಹೇಳ್ಬಿಟ್ರೆ ತಿರ್ಗಿ ಆಮೇಲೆ ಒಬ್ಬರಿಂದ ಒಬ್ರಿಗೆ ಹಂಗೆ ಆಗಿ ಕೆಲಸ ಆಗೋದಕ್ಕಿಂತ ಮುಂಚೆ ಅವ್ಳಿಗೆ ಗೊತ್ತಾಗ್ಬಿಟ್ರೆ ಮತ್ತೆ ಆಮೇಲೆ ಯಾಕೆ ಬೇಕು? ಫಸ್ಟ್ ಕೆಲಸ ಆಗಲಿ. ಇವಾಗ ನಮಗೇನು ಇವಾಗ ಗುದ್ದಾಡವ್ರೆ, ಜಗಳ ಆಡ್ಕೊಂಡು ಬಂದವಳೆ ಅಂತ ಅಂದ್ರೂ ಪರವಾಗಿಲ್ಲ. ಕೊನೆಗೂ ಪ್ರವಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ಬಿಟ್ಟೆ. ತುಂಬ ಖುಷಿ ಆಯಿತು ನನಗೆ ಅವ್ರು ಮಾತಾಡಿದ್ದಕ್ಕೆ. ನನಗಂತೂ ತುಂಬ ಬೇಜಾರಾಯಿತು ಅವ್ರ ಹತ್ರ ಮಾತಾಡೋದಕ್ಕೆ. ತುಂಬ ಖುಷಿ ಆಯಿತು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.